ಅವರು ಹುಡುಕ್ತಾ ಇದ್ದಾಗ ಈ ಪಡುಮಲೆಯಿಂದ ಪೂರ್ವದಲ್ಲಿ ಮಲ್ಲಯ್ಯ ಎಂಬ ಒಬ್ಬ ವ್ಯಕ್ತಿ, ಅವನು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾನೆ ಅನ್ನೋದು ಇವರಿಗೆ ಗೊತ್ತಾಗುತ್ತೆ. ಆಗ ಇವು ಬಲ್ಲಾಳರು ಏನ್ ಮಾಡ್ತಾರಂದ್ರೆ ತಮ್ಮ ಆಪ್ತರಾದಂತಹ ಬೀಡಿನ ಬೊಮ್ಮಯ್ಯ ಮತ್ತೆ ಚಾವಡಿ ಸಾಂತಯ್ಯ ಇವನ್ನ ಕರೆದು ಆಲೋಚನೆ ಮಾಡ್ತಾರೆ. ಆಲೋಚನೆ ಮಾಡಿ ಆ ಮಲ್ಲಯ್ಯನನ್ನ ಕರೆಸೋದಕ್ಕೆ ಒಂದು ಓಲೆಯನ್ನು ಕೊಟ್ಟು ಕಳಿಸ್ತಾರೆ. ಮಲ್ಲಯ್ಯ ಬಂದು ಬಲ್ಲಾಳರನ್ನ ಭೇಟಿ ಮಾಡ್ತಾನೆ. ಬಲ್ಲಾಳರು ಕೇಳ್ತಾರೆ, ನಿನ್ನಿಂದ ಈ ಕೆಲಸ ಸಾಧ್ಯನಾ ಅಂತ. ನೀವು ಅಪ್ಪಣೆ ಕೊಟ್ರೆ ನಾನು ಮಾಡ್ತೀನಿ ಅಂತ ಅವನು ಒಪ್ಕೊಳ್ತಾನೆ. ಸರಿ ಅಂತ ಅವನಿಗೆ ಆ ಕೆಲಸವನ್ನ ಅವರು ಒಪ್ಪಿಸ್ತಾರೆ. ಈ ಮಲ್ಲಯ್ಯ ಈ ಕೆಲಸಕ್ಕೆ ಬೇಕಾಗುವಂತಹ ಕೆಲಸಗಾರನ್ನೆಲ್ಲ ಕರ್ಕೊಂಡು ಬರ್ತಾನೆ. ಕುಶಲಕರ್ಮಿಗಳು, ಶಿಲ್ಪಿಗಳು, ಇನ್ನು ಇತರ ಕೆಲಸಗಾರನೆಲ್ಲ ಕರ್ಕೊಂಡ್ ಬಂದು ಕೆಲಸವನ್ನು ಅವನು ಶುರು ಮಾಡ್ತಾನೆ. ಕಾಡಿನಿಂದ ಮರಗಳನ್ನ ಕಡಿದು ತೆಗೆದುಕೊಂಡು ಬಂದು ಕೆತ್ತನೆ ಕೆಲಸಗಳನ್ನೆಲ್ಲ ಮಾಡೋದಕ್ಕೆ ಶುರು ಮಾಡ್ತಾರೆ. ಎಲ್ಲ ಕೆಲಸಗಳು ತುಂಬಾ ವೇಗವಾಗಿ ನಡೀತಾ ಇರುತ್ತೆ. ಇವನ ಒಂದು ಕೆಲಸವನ್ನೆಲ್ಲ ನೋಡಿ ರಾಜರಿಗೆ ಸಂತೋಷ ಆಗುತ್ತೆ. ಈ ಬೀಡಿನ ಒಂದು ಪಕ್ಕದಲ್ಲಿ ಸೈನ್ಯಾಗಾರ ಇರುತ್ತೆ, ಇನ್ನೊಂದು ಪಕ್ಕದಲ್ಲಿ 7 ಎಕರೆ ಗದ್ದೆ ಇರುತ್ತೆ, ಮಧ್ಯದಲ್ಲಿ ಪ್ರವೇಶ ದ್ವಾರ. ಆ ಪ್ರವೇಶ ದ್ವಾರದ ಒಳಗೆ ಹೋದ್ರೆ ನಾವು ಒಂದು ಕಡೆ ಈ ಚಿತ್ರ ಚಾವಡಿ ಇರುತ್ತೆ. ಆ ಚಾವಡಿಯಲ್ಲಿ ರಾಜರ 4 ಕಾಲಿನ ಪರಂಗಿ ಮಂಚ ಮತ್ತೆ ಗದ್ದುಗೆ, ಪಲ್ಲಂಗ, ಈ ರೀತಿ ಅವರಿಗೆ ಬೇಕಾದಂತಹ ಸೌಕರ್ಯಗಳೆಲ್ಲ ಇರುತ್ತೆ. ಆ ಚಾವಡಿಯಿಂದ ಗದ್ದೆಗೆ ಹೋಗಲು ಮೆಟ್ಟಿಲುಗಳಿರುತ್ತೆ. ಆ ಚಾವಡಿ ಉಪ್ಪರಿಗೆಯಿಂದ ನೋಡಿದ್ರೆ ಅಲ್ಲಿ ದೂರದಲ್ಲಿರುವಂತಹ ಸಂಕಮಲೆ ಮತ್ತೆ ಈ 7 ಎಕರೆ ಭೂಮಿ ಇದೆಲ್ಲ ಕಾಣ್ತಾ ಇರುತ್ತೆ. ಅದೇ ರೀತಿ ಅಲ್ಲಿಂದ ಪಕ್ಕದಲ್ಲಿ ರಾಣಿಯರ ಶಯ್ಯಾಗೃಹ ಮತ್ತೆ ಆ ಉದ್ಯಾನವನ, ಈ ರೀತಿ ಎಲ್ಲಾ ವಿಷಯಗಳು ಅಲ್ಲಿರುತ್ತೆ. ಮಲ್ಲಯ್ಯನ ನೇತೃತ್ವದಲ್ಲಿ ಈ ಬೀಡಿನ ನವೀಕರಣದ ಕೆಲಸ ನಡೆಯೋದ್ರ ಜೊತೆಗೆ ಅದರ ಸುತ್ತ ಇದ್ದಂತಹ ಕೋಟೆ, ಅದರ ದುರಸ್ತಿಯ ಕೆಲಸ ಕೂಡ ನಡೀತಾ ಇರುತ್ತೆ. ಕೆಲಸಗಳೆಲ್ಲ ವೇಗವಾಗಿ ಹಗಲು ಇರುಳು ನಡೆದು ಕೆಲಸಗಳೆಲ್ಲ ಮುಗಿದು ಬೀಡು ನವೀಕರಿಸಲಾಗುತ್ತೆ. ಅದನ್ನ ನೋಡಿ ಬಲ್ಲಾಳರಿಗೆ ತುಂಬಾ ಖುಷಿ ಆಗುತ್ತೆ. ಅವರು ಒಂದು ದಿನ ಈ ಬೀಡಿನ ಪ್ರವೇಶ ಉತ್ಸವವನ್ನು ಮಾಡಿ ಸುತ್ತಮುತ್ತಲಿನಿಂದ ಬಂದಂತಹ ಊರಿನ ಜನ ಅದನ್ನ ನೋಡಿ ಸಂತೋಷಪಟ್ಟು ರಾಜರಿಗೂ ಸಂತೋಷವಾಗಿ ಆ ಕೆಲಸವನ್ನು ಮಾಡಿದಂತಹ ಎಲ್ಲ ಕೆಲಸಗಾರರಿಗೆ ಸನ್ಮಾನವನ್ನೆಲ್ಲ ನೀಡಿ ಅವರನ್ನ ಗೌರವಿಸ್ತಾರ. ಬಲ್ಲಾಳರಿಗೆ ಮಲ್ಲಯ್ಯನ ಮೇಲೆ ಒಂದು ಒಳ್ಳೆ ಅಭಿಪ್ರಾಯ ಬಂದಿರುತ್ತೆ. ಒಳ್ಳೆ ಕೆಲಸಗಾರ ಇವನು, ಆದ್ದರಿಂದ ಇವನನ್ನ ಬಳಸಿಕೊಂಡು ನಾವು ಇನ್ನೂ ಹಲವಾರು ಅಭಿವೃದ್ಧಿ ಕೆಲಸಗಳನ್ನ ಮಾಡಿಸ್ಬೇಕು ಅಂತ ಅವರು ಮಲ್ಲಯ್ಯನ ಕರೆದು ಕೃಷಿಗೆ ಬೇಕಂತ ಕೆಲಸಗಳನ್ನ ಮಾಡು ಅಂತ ಹೇಳ್ತಾರ. ಆದ್ದರಿಂದ ಕಾಡುಗಳನ್ನ ಕಡಿದು ಅಲ್ಲಿ ಕೃಷಿ ಮಾಡೋದಕ್ಕೆ ಶುರು ಮಾಡ್ತಾರೆ. ಅದೇ ರೀತಿ ಕೆರೆ, ಬಾವಿ ಇವುಗಳನ್ನೆಲ್ಲ ತೋಡಲಾಗುತ್ತೆ, ಮತ್ತೆ ರಸ್ತೆ ನಿರ್ಮಾಣ ಮಾಡಲಾಗುತ್ತೆ. ಹೀಗೆ ಅಭಿವೃದ್ಧಿ ಕೆಲಸಗಳನ್ನೆಲ್ಲ ಮಾಡ್ತಾ ಇರ್ತಾರ. ಇವನ ಕೆಲಸವನ್ನು ನೋಡಿ ಇಷ್ಟಪಟ್ಟಂತಹ ಬಲ್ಲಾಳರು ಈ ಮಲ್ಲಯ್ಯನಿಗೆ ಇರುವುದಕ್ಕೆ ಮನೆ ಮತ್ತೆ ಸ್ವಲ್ಪ ಭೂಮಿಯನ್ನ ಕೊಡ್ತಾರೆ. ಮಲ್ಲಯ್ಯ, ಅವನ ಮಡದಿ, ಅವಳ ಹೆಸರು ಅರಸಕ್ಕೆ,